ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾವು ಗೋಧಿ ಹಿಟ್ಟಿನಿಂದ ಹಾಲ್ಕೋವಾ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ 1 ಕಪ್ ಸಕ್ಕರೆನ ತಗೊಂಡಿದ್ದೀನಿ, ಹಾಗೆ 1 ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ, ಅರ್ಧ ಕಪ್ ತುಪ್ಪನ ತಗೊಂಡಿದ್ದೀನಿ, ಆಮೇಲೆ 4 ಏಲಕ್ಕಿನ ತಗೊಂಡಿದ್ದೀನಿ. ಸಕ್ಕರೆನ ಮಿಕ್ಸರ್ ಜಾರಿಗೆ ಹಾಕಿ ಆಮೇಲೆ ಯಾಲಕ್ಕಿನ ಹಾಕಬೇಕು. ಹಾಕಿ ಇದನ್ನ ಸಣ್ಣಾಗಿ ಪೌಡರ್ನ ಮಾಡ್ಕೋಬೇಕು. ಆಮೇಲೆ ಒಂದು ಕಡಾಯಿಗೆ ತುಪ್ಪನ ಹಾಕಬೇಕು. ಹಾಕಿ ಇದು ಕಾದ್ಮೇಲೆ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕಬೇಕು. ಹಾಕಿ ಇದನ್ನ ಈಗ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಈ ಥರ ಕಲಿಸ್ತಾ ಇರಬೇಕು. ಗೋಧಿ ಹಿಟ್ಟೆಲ್ಲ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡಬೇಕು. ನೋಡಿ ಈಗ ಸ್ವಲ್ಪ ಹಾಕ್ತಾ ಇದೆ. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈ ಥರ ಇದನ್ನು ಪ್ರೆಸ್ ಮಾಡಿ ಫ್ರೈ ಮಾಡಬೇಕು. ಮಾಡೋದ್ರಿಂದ ಅದು ಸಾಫ್ಟಾಗಿ ಆಗುತ್ತೆ. ನೋಡಿ ಈ ಥರ ಹೀಗೆಲ್ಲ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಸಕ್ಕರೆ ಪುಡಿನ ಹಾಕಬೇಕು. ಹಾಕಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದು ಚೆನ್ನಾಗಿ ಕಲಿತು ಅದು ಸಾಫ್ಟ್ ಆಗೋ ತನಕ ಕಲಿಸ್ಬೇಕು. ಹಾಲ್ಕೋವನ್ನ ಗೋಧಿ ಹಿಟ್ಟಿನಿಂದ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಡಿಫ್ರೆಂಟ್ ಆದ ಟೇಸ್ಟ್ ಇರುತ್ತೆ. ಇದನ್ನೊಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಇದೆಲ್ಲ ಈಗ ಚೆನ್ನಾಗಿ ಕಲಿತು ಹಾಲ್ಕೋವಿನ ಅದಕ್ಕೆ ಬಂದಿದೆ. ಇದನ್ನ ಈಗ ಒಂದು ಪ್ಲೇಟಿಗೆ ಹಾಕಬೇಕು. ಪ್ಲೇಟಿಗೆ 1 ಸ್ಪೂನ್ ತುಪ್ಪನ ಹಚ್ಚಿ ಆಮೇಲೆ ಇದಕ್ಕೆ ಹಿಟ್ಟನ್ನ ಹಾಕಿ ಆಮೇಲೆ ಅದನ್ನ ಕೈಯಲ್ಲಿ ಸಮನಾಗಿ ಮಾಡಬೇಕು. ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಇದನ್ನ ತುಂಬಾನೇ ಇಷ್ಟಪಟ್ಟು ತಿಂತಿದ್ವಿ. ಈಗ ಅದನ್ನ ಮೈದಾನ ಹಿಟ್ಟಲ್ಲೇ ಮಾಡ್ತಿದ್ರು. ನಾನು ಡಿಫ್ರೆಂಟ್ ಆಗಿರಲಿ ಅಂತ ಗೋಧಿ ಹಿಟ್ಟಲ್ಲೇ ಟ್ರೈ ಮಾಡಿದ್ದೀನಿ. ಇದರ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಈಗ ಇದನ್ನ 2 ರಿಂದ 3 ತಾಸು ಸೆಟ್ ಆಗೋದಕ್ಕೆ ಬಿಡಬೇಕು. ಆಗ ತುಂಬ ಚೆನ್ನಾಗಿ ಪೀಸ್ಗಳಾಗ್ತಾವ. ಹಾಗಾಗಿ ಇದು 2 ರಿಂದ 3 ತಾಸು ಸೆಟ್ ಆಗಬೇಕು. ಇದು ಈಗ ಸೆಟ್ ಆಗಿದೆ. ಇದನ್ನ ಈಗ ಕಟ್ ಮಾಡೋಣ. ನಿಮಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬಹುದು. ಸ್ವಲ್ಪ ದೊಡ್ಡ ಸೈಜಲ್ಲೂ ಮಾಡ್ಕೋಬಹುದು, ಸಣ್ಣ ಸೈಜಲ್ಲೂ ಮಾಡ್ಕೋಬಹುದು. ಇದು ಸೆಟ್ ಆದರೆ ಮಾತ್ರ ಈ ಥರ ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರುತ್ತೆ. ಹಾಗಾಗಿ 2 ರಿಂದ 3 ತಾಸು ಸೆಟ್ ಆಗೋಕ್ಕೆ ಬಿಡಬೇಕಾಗುತ್ತೆ. ನೋಡಿ ಈ ಥರ ಎಲ್ಲಾನು ಪೀಸ್ಗಳಾಗಿ ಬರ್ತಾವ. ಹಾಲ್ಕೋವಾ ಥರ ಆಗಿವೆ. ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನೊಂದ್ಸಲ ತಪ್ಪದೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.